ನಿಮ್ಮ ಮಕ್ಕಳಿಗೆ ಕೆಮ್ಮು ಅಂತ ಸಿರಪ್ ಏನಾದರೂ ಕೊಡ್ತಿದ್ದೀರಾ? ಹಾಗಿದ್ರೆ ನೀವು ಈ ಸುದ್ದಿಯನ್ನು ಗಮನಿಸಲೇಬೇಕು. ದೇಶದ ವಿವಿಧ ಕಡೆ ಕೆಮ್ಮಿನ ಸಿರಪ್ಗೆ 11 ಮಕ್ಕಳು ಬಲಿಯಾಗಿದ್ದಾರೆ. ಮಕ್ಕಳಿಗೆ ಸಣ್ಣದಾದ ಕೆಮ್ಮು ಕಾಣಿಸಿಕೊಂಡಿದೆ. ಮೆಡಿಕಲ್ ಶಾಪ್ನಿಂದ ಸಿರಪ್ಪನ್ನು ತಂದು ಮಕ್ಕಳಿಗೆ ಕೊಡುವುದಾದರೆ ನಿಮ್ಮ ಯೋಚನಾ ಶಕ್ತಿಗೆ ಏನಾಗಿದೆ ಅನ್ನೋ ಪ್ರಶ್ನೆ ಕಾಡುತ್ತೀಗ. ದೇಶದ ವಿವಿಧೆಡೆ ಕೆಮ್ಮಿನ ಸಿರಪ್ಗೆ 11 ಮಕ್ಕಳು ಬಲಿ. ಮಧ್ಯಪ್ರದೇಶದ ಛಿಂದ್ವಾರಾದಲ್ಲಿ 9 ಮಕ್ಕಳು ದುರ್ಮರಣ. ರಾಜಸ್ಥಾನದ ಭರತ್ಪುರ ಸಿಕರ್ನಲ್ಲಿ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಕೇಸನ್ಸ್ ಫಾರ್ಮಾ ಕಂಪನಿಯ 19 ಔಷಧಿಗಳ ಮಾರಾಟ ಸ್ಥಗಿತ. ಕೋಲ್ಡ್ರಿಫ್ ಮತ್ತು ನೆಕ್ಸ್ಟ್ರೋ ಡಿಎಸ್ ಸಿರಪ್ಗಳ ಬಗ್ಗೆಯೂ ಜಾಗೃತೆ. ಈ ಸಿರಪ್ ಸೇವಿಸಿದ ಮಕ್ಕಳಿಗೆ ಮೂತ್ರ ವಿಸರ್ಜನೆ ನಿಲ್ಲುತ್ತೆ, ದೇಹದಲ್ಲಿ ಊತ ಕಾಣಿಸುತ್ತೆ, ಕಿಡ್ನಿ ವೈಫಲ್ಯ ಆಗಿ ಸಾವನ್ನಪ್ತಾರೆ. ದೇಶದಾದ್ಯಂತ ಆತಂಕ ಸೃಷ್ಟಿಸಿದ ಪುಟ್ಟ ಮಕ್ಕಳ ಸರಣಿ ಸಾವು. ಇದನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಸೆಂಟ್ರಲ್ ಗವರ್ನಮೆಂಟ್ 2 ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ ಕೊಡಬೇಡಿ, ವೈದ್ಯರ ಸಲಹೆಯನ್ನು ಹೊರತುಪಡಿಸಿ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರದ ಪತ್ರ. 5 ವರ್ಷದೊಳಗಿನ ಮಕ್ಕಳ ಕೆಮ್ಮು ಮತ್ತು ಶೀತಕ್ಕೆ ಸಾಮಾನ್ಯವಾಗಿ ಸಿರಪ್ ಬೇಕಾಗಲ್ಲ. ತೀರಾ ಅಗತ್ಯವಿದ್ದರೆ ಮಾತ್ರ ವೈದ್ಯರ ಸಲಹೆಯಂತೆ ಸಿರಪ್ ಅನ್ನು ನೀಡಿ ಎಂದು ಪತ್ರ ಬರೆಯಲಾಗಿದೆ. ಸೂಕ್ತ ಪ್ರಮಾಣದಲ್ಲಿ ಸಿರಪ್ ನೀಡಬೇಕು. ಕೇಂದ್ರದ ನಿರ್ದೇಶನ. ಕೆಮ್ಮು ಅಂಥೇಳಿ ಮಕ್ಕಳಿಗೆ ಕೆಮ್ಮು ಅಂದ ಕೂಡಲೇ ಅದು ಮೆಡಿಕಲ್ ಶಾಪ್ನಿಂದ ಸಿರಪ್ ತರೋದು. ಆ ಮಕ್ಕಳ ಪ್ರಾಯ ನೋಡಲ್ಲ, ಆ ಮಕ್ಕಳ ಸೆನ್ಸಿಟಿವ್ ಆದಂತಹ ಹೆಲ್ತ್ ವಾತಾವರಣ ಗಮನಿಸೋದಿಲ್ಲ, ಓಡೋಗೋದು ತರೋದು. ಸಿರಪ್ ತಂದು ಕೂಡಲೇ ನಾನು ಉತ್ತಮ ತಂದೆ ಅಂತೇನೂ ಅಲ್ಲ. ಮಕ್ಕಳ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಕು. ನೋಡಿ, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ವೈದ್ಯ ಲೋಕ ಇಂಪ್ರೂವ್ ಆಗಿದ್ರು, ನಮ್ಮ ರಾಜ್ಯದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಭಿವೃದ್ಧಿ ಹೊಂದಿದ್ರು ಕೂಡ ನಮ್ಮ ರಾಜ್ಯದಲ್ಲಿ ಅನಾರೋಗ್ಯ ತಾಂಡವಾಡ್ತಾ ಇದೆ. ಕೋರೆಕ್ಸ್ನಂತಹ ಡ್ರಗ್ಸ್ಗಳು ಸಿಗ್ತಾವೆ ನಿಮಗೆ, ಸಿರಪ್ಪು ಅಂತ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ಫಾರ್ಮಸಿ, ಯಾವುದೇ ಮೆಡಿಕಲ್ನಲ್ಲೂ ಕೋರೆಕ್ಸ್ ಅನ್ನುವಂತಹ ಸಿರಪ್ಪನ್ನು ಕೊಡುವ ಹಾಗಿಲ್ಲ. ಕಾರಣ, 1 ಸ್ಪೂನ್ ಕುಡಿದ್ರೆ ಔಷಧಿ, 2 ಸ್ಪೂನ್ಗಿಂತ ಹೆಚ್ಚು ಕುಡಿದ್ರೆ ಸಾರಾಯಿಗಿಂತ ಕಡೆ ಅದು ಅಮಲೇರಿಸುತ್ತೆ. ಆತ ಡ್ರಗ್ ಅಡಿಕ್ಟ್ ಆಗೋ ಸಾಧ್ಯತೆಗಳಿದ್ದಾವೆ ಅಂಥೇಳಿ ಮೆಡಿಕಲ್ ಶಾಪ್ಗಳಲ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಹೊರತುಪಡಿಸಿದರೆ ಅದನ್ನು ಕೊಡೋದಿಲ್ಲ. ಆ ಪೈಕಿ ಕೋರೆಕ್ಸ್ ಎನ್ನುವಂತಹದ್ದು ಒಂದು ಕೆಮ್ಮಿನ ಸಿರಪ್ಪೇ ಅದು. ಈ ಹಿಂದೆ ಸಿರಪ್ಗಳ ಕಾರಣದಿಂದ ಅನೇಕ 400ಕ್ಕೂ ಹೆಚ್ಚು ಮರಣ ವರದಿಗಳಾಗಿತ್ತು ಈ ಹಿಂದೆ, 2 ವರ್ಷದ ಹಿಂದೆ. ಈಗ ನೋಡಿ ಮತ್ತದೇ ತರಹದ ಸುದ್ದಿ. 19 ಮಕ್ಕಳು ಬಲಿ ಅಂದರೆ ಏನು ಸಣ್ಣ ವಿಚಾರ ಅನ್ಕೊಂಡ್ರ? 11 ಮಕ್ಕಳು ಬಲಿ, 19 ಮಕ್ಕಳ ಪೈಕಿ. ಸೂಕ್ತ ಪ್ರಮಾಣದಲ್ಲಿ ಸಿರಪ್ ನೀಡಬೇಕು, ಕೇಂದ್ರದ ನಿರ್ದೇಶನ. 1 ml ಮಕ್ಕಳ ಗಂಟ್ಲು ಕೆಳಗೆ ಸಿರಪ್ ಹೋಗಬೇಕು ಅಂದರೆ ಡಾಕ್ಟರ್ಗಳ ಲೆಕ್ಕಾಚಾರಗಳಿರ್ತಾವೆ. ಅವ್ರು ಹೇಳ್ತಾರೆ ನೋಡಿ ನಿಮಗೆ, ಈ ಮುಚ್ಚುಳದಲ್ಲಿ ಇಷ್ಟು ಮಾತ್ರ ಉಯ್ದು ಕೊಡಬೇಕು ಅಂತ. ಅಷ್ಟು ಜಾಗೃತರಾಗಿರಬೇಕು. ಏನು ನೀರು ಕುಡಿಸ್ದಂಗೆ ಕುಡಿಸೋದ ಮಕ್ಕಳಿಗೆ ಸಿರಪ್ಪು? ಮಕ್ಕಳಿಗೆ ಸಿರಪ್ ಕೊಡೋದಕ್ಕೂ ಲೆಕ್ಕಾಚಾರಗಳಿದ್ದಾವೆ. ಮಧ್ಯಪ್ರದೇಶದ ಛಿಂದ್ವಾರಾದಲ್ಲಿ 9 ಮಕ್ಕಳು ದುರ್ಮರಣ. ರಾಜಸ್ಥಾನದ ಭರತ್ಪುರ ಸಿಕರ್ನಲ್ಲಿ 2 ಮಕ್ಕಳ ದಾರುಣ ಸಾವು. ಕೇಸನ್ಸ್ ಫಾರ್ಮಾ ಕಂಪನಿಯ 19 ಔಷಧಿಗಳ ಮಾರಾಟ ಸ್ಥಗಿತ. ಇನ್ನು ಕೋಲ್ಡ್ರಿಫ್ ಮತ್ತು ನೆಕ್ಸ್ಟ್ರೋ ಡಿಎಸ್ ಸಿರಪ್ಗಳ ಬಗ್ಗೆಯೂ ಕೂಡ ಶಂಕೆ. ಈ ಸಿರಪ್ ಸೇವಿಸಿದ ಮಕ್ಕಳಿಗೂ ಕೂಡ ಮೂತ್ರ ವಿಸರ್ಜನೆ ನಿಲ್ಲುತ್ತೆ, ದೇಹದಲ್ಲಿ ಊತ ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಮಕ್ಕಳ ಆರೋಗ್ಯದ ಮೇಲೆ ಗಮನ ಕೊಡಿ. ಸಂಬಂಧಪಟ್ಟಂತಹ ಉತ್ತಮ ಡಾಕ್ಟರ್ಗಳ ಸಲಹೆಯನ್ನು ಪಡಿ. ಮಕ್ಕಳು ಕೆಮ್ತಿದ್ದಾರೆ, ಸೀಂತಿದ್ದಾರೆ ಅಂದರೆ ಡಾಕ್ಟರ್ ಸಲಹೆ ಪಡೆಯಿರಿ. ಮೆಡಿಕಲ್ ಶಾಪ್ನಲ್ಲಿ ಏನೋ ಹೇಳಿ ಏನೋ ತೆಗೆದುಕೊಂಡು ಬಂದು ಮಕ್ಕಳಿಗೆ ಕುಡಿಸೋದಲ್ಲ. ಹೆಚ್ಚಾಗಿ ಕೆಮ್ಮು ಮತ್ತು ಸೀನಿನ ಸಿರಪ್ಗಳಲ್ಲೇ ಈ ತರಹದ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇರೋದ್ರಿಂದಾಗಿ ಸೂಕ್ತವಾದಂತಹ ಆಸ್ಪತ್ರೆಯ ವೈದ್ಯರ ಸಲಹೆಯನ್ನು ಹೊರತುಪಡಿಸಿ ನೀವು ಮಕ್ಕಳಿಗೆ ಸಿರಪ್ ಕೊಡೋದಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ಪ್ರತ್ಯೇಕವಾದಂತಹ ಗಮನ ಇರಲಿ. ಮಕ್ಕಳ ಆರೋಗ್ಯ ನಿಜಕ್ಕೂ ಕೂಡ ಪೋಷಕರ ಅತಿ ದೊಡ್ಡ ಜವಾಬ್ದಾರಿ. 5 ವರ್ಷದ ಒಳಗಿನ ಮಕ್ಕಳಿಗೆ ಏನಾದರೂ ಸಿಂಪ್ಟಮ್ಸ್ ಕಂಡು ಬಂದರೆ ಹತ್ತಿರದ ಆಸ್ಪತ್ರೆಗೆ ದಾಖಲು ಮಾಡಿ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳೋದು ಉತ್ತಮ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.